ನಮಸ್ಕಾರ, ನಾನು ಓಂ ಪ್ರಕಾಶ್ ನಾಯಕ್. ಮಸ್ತ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಒಂದು ಇಂಪಾರ್ಟೆಂಟ್ ಕ್ವಶನ್ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ಧರ್ಮಸ್ಥಳದ ಏನು ಮುಸುಕಧಾರಿ ಮನುಷ್ಯ ಇದ್ದಾನೆ, ಅವನ ನಿನ್ನೆ ಬಂಧಿಸಿದ್ರು SIT ಅವರು ಅಂತ ದೊಡ್ಡ ಸುದ್ದಿ ಆಯಿತು. ಸರಿ, ಬಂಧಿಸಿದ್ರು. ಯಾಕೆ ಬಂಧಿಸಿದ್ರು? ಅವನ ಮೇಲೆ ಏನಂದು ಆರೋಪ ಮಾಡಿದ್ದಾರೆ SIT? ಅವನು ಯಾಕಾಗಿ ಅವನು ವಿಚಾರಣೆ ನಡೀತಾ ಇದೆ, ಏನಂತ ವಿಚಾರಣೆ ನಡೀತಾ ಇದೆ, ಇದ್ರ ಬಗ್ಗೆ ಮೀಡಿಯಾಗಳು ತೋರಿಸ್ಬೇಕಾಯ್ತು. ಆದರೆ ಮೀಡಿಯಾಗಳು ಮಾಡ್ತಾ ಇರೋದೇನು, ಅವನು ಮುಖ ತೋರಿಸ್ಬಿಟ್ಟು ಇವನೇ ಅದೇನೋ ಚಿನ್ನಯ್ಯ ಅಂತೆ, ಆ ಹೆಸರಂತೆ ಈ ಹೆಸರಂತೆ, ಭೀಮಾ ಅಲ್ವಂತೆ, ನೋಡಿ ಇವನ್ ಬ್ಯಾಂಕ್ ಅಕೌಂಟ್ ಅಂತ ಆ ಪವರ್ TV ರಾಕೇಶ್ ಶೆಟ್ಟಿ ಹೇಳ್ತಾರೆ, ಇವನ್ ಪ್ರತಿಯೊಂದು ನಾವು ಇದು ಮಾಡಿಬಿಟ್ಟಿದ್ವಿ, ಅಂದರೆ ಕಂಡುಹಿಡಿದು ಬಿಟ್ಟಿದ್ದೀವಿ, ಅಂದರೆ ಅವನು ಪ್ರತಿಯೊಂದು ಡೀಟೇಲು ಕಂಡುಹಿಡಿದ್ಬಿಟ್ಟಿದ್ದು ನೋಡಿ ಅಂತ ತೋರಿಸ್ತಾ ಇದ್ದಾರೆ. ಇದು ಎಂಥ ದೊಡ್ಡ ಅಫೆನ್ಸ್ ಅಂತಂದರೆ, ಇದು ಎಂಥ ದೊಡ್ಡ ಒಂದು ಕ್ರಿಮಿನಲ್ ಕಾಯ್ದೆನ ಉಲ್ಲಂಘನೆ ಅಂತಂದರೆ, ಇನ್ನೂವರೆಗೂ SIT ಏನು ಹೇಳಿದೆ ನೀವು ಇವತ್ತಿನ ಪ್ರಜಾವಾಣಿ ನೋಡಬಹುದು. ಸಾಕ್ಷಿದಾರನಿಗೆ ಇನ್ನೂ ಎವಿಡೆನ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಮುಂದುವರೆದಿದೆ. ಸಾಕ್ಷಿದಾರನಿಗೆ ಎವಿಡೆನ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಇನ್ನೂವರೆಗೂ ಮುಂದುವರೆದಿದೆ. ಅವನ್ನ ನಾವು ಬುರುಡೆ ವಿಚಾರದಲ್ಲಿ ಮಾತ್ರ ಬಂಧಿಸಿರೋದು, ಬೇರೆ ಯಾವ ವಿಷಯದಲ್ಲೂ ಅಲ್ಲ. ಹಾಗಾಗಿ ಅವನಿಗೆ ಕೊಟ್ಟಿರೋ ಭದ್ರತೆ ಮತ್ತು ಅವನ ಐಡೆಂಟಿಟಿಯನ್ನೇನು ನಾವು ಅಂದರೆ ಸೀಕ್ರೆಟ್ ಆಗಿಡಬೇಕು, ಅದನ್ನ ಇನ್ನೂ ನಾವು ಪಾಲಿಸ್ತಾ ಇದ್ದೀವಿ, ಪಾಲಿಸಬೇಕು ಅಂತ ಹೇಳಿದ್ದಾರೆ. ಇದರ ಅರ್ಥ ಅವನು ಆ ಮುಸುಕುಧಾರಿ ಮನುಷ್ಯ ಯಾರು ಅನ್ನೋದನ್ನ ಯಾರಿಗೂ ಹೇಳಬಾರ್ದು ಅನ್ನೋದೇ ಅದರ ಅರ್ಥ. ಎವಿಡೆನ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ನಾವಿನ್ನೂ ಅವನ ಗುರುತನ್ನು ರಿವೀಲ್ ಮಾಡೋಂಗಿಲ್ಲ ಅಂತ SIT ಹೇಳಿದೆ ಅಂತಂದರೆ, ಅದರ ಅರ್ಥ ಯಾರೂ ಅವನ್ನ ತೋರಿಸ್ಬಾರ್ದು, ಅವನು ಯಾರು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ. ಈ ಒಂದು ವಿಷಯನ, ಇಷ್ಟು ಒಂದು ಸಣ್ಣ ಲಾಜಿಕ್ನ ನಮ್ಮ ಮೀಡಿಯಾಗಳು ಒಬ್ಬರಾದರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಲ್ಲರೂ ಅವನ ಮುಖ ನೋಡಿ, ಇದೇ ಅವನ ಮುಖ, ಇದೇ ಅವನ ಮುಖ, ನೋಡಿ ನೋಡಿ ಅಂತ ತೋರಿಸ್ತಾ ಇದ್ದಾರೆ. ಏನಿದ್ರ ಅರ್ಥ? ಅವರೆಲ್ಲ ಯಾರ್ಯಾರು ಇವನ ಮುಖನ ತೋರಿಸ್ತಾ ಇದ್ದಾರೋ ಅವರೆಲ್ಲ ನಂಬರ್ 1 ಯಾವುದು ಪವರ್ ಟಿವಿಯಿಂದ ಹಿಡಿದು ಪಬ್ಲಿಕ್ ಟಿವಿಯಿಂದ ಹಿಡಿದು ಪ್ರತಿಯೊಂದು TV ಯಾರ್ಯಾರು ತೋರಿಸಿದಾರೋ ಅವರೆಲ್ಲರೂ ಇದರಲ್ಲಿ ಅಪರಾಧಿಗಳು, ಆರೋಪಿಗಳದ ಅಪರಾಧಿಗಳೇ ಅಂತ ಹೇಳ್ಬೋದು. ಯಾಕಂದರೆ ಯೂಟ್ಯೂಬರ್ ಸಮೀರ್ ವಿಷಯದಲ್ಲಿ ಬರೀ ಒಂದು AI ವಿಡಿಯೋ ಮಾಡ್ದ ಅಂತ ಹೇಳ್ಬಿಟ್ಟು ಅವನ ಮೇಲೆ ಕೇಸ್ ಹಾಕಿ ಅವನ್ನ ಈಗ ಬಂಧನದ ಪ್ರಕ್ರಿಯೆ ಶುರು ಆಗಿದೆ. ಅಂಥದ್ರಲ್ಲಿ ಅವನು AI ವಿಡಿಯೋ ಮಾಡಿದ ತಪ್ಪು ಅಂತ ಅನ್ನೋದಾದರೆ, ಅಂದರೆ ತಪ್ಪು ಅಂತ ಇವ್ರು ಹೇಳ್ತಿರೋದಾದರೆ, ಇವರು ಎವಿಡೆನ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದ್ರೂ ಅವನ ಮುಖ ಹೆಂಗೆ ತೋರಿಸ್ತಾ ಇದ್ದಾರೆ? ಇದು ಅತಿ ದೊಡ್ಡ ತಪ್ಪು, ಇದು ಒಂದು ಕಾನೂನಿನ ಉಲ್ಲಂಘನೆ ಮತ್ತು ಇವರು ಅಪರಾಧಿಗಳು ಅಂತ ಖಂಡಿತವಾಗಿ ಹೇಳ್ಬೋದು. ಇದ್ರ ವಿರುದ್ಧ ಯಾರು ಯಾವಾಗ ಕ್ರಮ ತಗೊಳ್ಬೇಕು ಅಂತ ನಾನು ಹೇಳ್ತೀನಿ. ಯಾಕೆ ತಗೊಳ್ತಾ ಇಲ್ಲ ಅಂತ ನಾನು ಕೇಳ್ತೀನಿ. ಹೋರಾಟಗಾರರು ಇದ್ರ ಬಗ್ಗೆ ತಕ್ಷಣ ಗಮನಕ್ಕೆ ತರಬೇಕು. ಯಾರು ಗಮನಕ್ಕೆ ತರಬೇಕು? SIT ಗಮನಕ್ಕೋ, ಸರ್ಕಾರದ ಗಮನಕ್ಕೋ, ಅಥವಾ ನ್ಯಾಯಾಲಯದ ಗಮನಕ್ಕೋ ತರಬೇಕು. ಯಾರ್ಯಾರು ಈ ತೋರಿಸ್ತಾ ಇದ್ರೆ, ಈ ಕ್ಷಣಕ್ಕೂ ತೋರಿಸ್ತಾ ಇದ್ರೆ, ಅವ್ರನ್ನೆಲ್ಲ ಈ ಒಂದು ಕಾಯ್ದೆ ಉಲ್ಲಂಘನೆ ಮಾಡೋದಕ್ಕೆ ಅವರಿಗೆ ಒಂದು ಪನಿಷ್ಮೆಂಟ್ ಆಗಲೇಬೇಕು, ತಕ್ಕ ಶಾಸ್ತಿ ಆಗಲೇಬೇಕು. ನಮಗೆ TRP ಬೇಕು, ನಮ್ಗೆ ಮಣ್ಣು ಮಸಿಬೇಕು, ನಾವೇ ಫಸ್ಟು ಅಂತ ತೋರಿಸ್ತಾರಲ್ಲ, ಅವರಿಗೆಲ್ಲ ಒಂದು ಪಾಠ ಆಗಬೇಕು. ಇದ್ರ ಬಗ್ಗೆ ನ್ಯಾಯಾಲಯ ಸ್ವಯಂ ಪ್ರೇರಿತವಾಗಿ ಕ್ರಮ ತಗೊಂಡು ಇದ್ರ ಬಗ್ಗೆ ಅವರಿಗೆ ನೋಟಿಸ್ ಕೊಡ್ಬೋದು, ಅಥವಾ ಕ್ರಮ ತಗೋಬಹುದು. ಅಥವಾ ಪೊಲೀಸರಿಗೆ ಸುಮೋಟೋ ಅಂತ ಹಾಕ್ತಾ ಇದ್ರಲ್ಲ ಕೇಸ್ಗಳು ಇವ್ರ ಮೇಲೆ, ಹೋರಾಟಗಾರ ಮೇಲೆ, ಹಾಗೆ ಇವ್ರ ಮೇಲೆ ಸುಮೋಟೋ ಕೇಸ್ ಹಾಕ್ಬಿಟ್ಟು ಯಾಕೆ ಬಂಧಿಸಬಾರ್ದು ಅಂತ ನಾನು ಇದನ್ನು ಈ ದೇವತ್ತಲ್ಲಿ ಗೃಹ ಮಂತ್ರಿ ಪರಮೇಶ್ವರ್ ಅವ್ರಿಗೆ ಕೇಳ್ತೀನಿ, ಮತ್ತು DCM DK ಅವ್ರನ್ನ ಕೇಳ್ತೀನಿ, ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಕೇಳ್ತೀನಿ. ಇದ್ರ ಬಗ್ಗೆ ತಕ್ಷಣ ಕ್ರಮ ತಗೊಂಡು ಅವ್ರನ್ನೆಲ್ಲ ಒಂದು ಬಂಧಿಸಿ ಮತ್ತು ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಮಸ್ಕಾರ, ನೋಡ್ತಾ ಇರಿ ಮಸ್ತ್ ನ್ಯೂಸ್.